ಹೇಳ್ರಪ್ಪ. ಅಲ್ಲಿ ಹೇಳ್ಕೊಟ್ಟಿದ್ದು ಅವತ್ತು ಬುದ್ಧಿ, ಅವತ್ತು ಹೊಡೆದಿದ್ದು, ಬೈದಿದ್ದು ಅದೆಲ್ಲ ಇವತ್ತೆಲ್ಲ ಒಂದ್ ಕಡೆ ನಮಗೆ ಕಾಪಾಡ್ತದೆ, ಅದೆಲ್ಲ ಒಂದ್ ಕಡೆ ನಡ್ಕೊಂಡು ಹೋಗ್ತದೆ ಇವತ್ತು. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಯಾವತ್ತು ನಾವು ಎಲ್ಲಾರ ತರ ಆರಾಮಾಗಿ ಪಬ್ಬು ಬಾರು ಈ ತರ ತಿರ್ಗಾಡ್ಕೊಂಡು ಮಜಾ ಮಾಡ್ಕೊಂಡು ಇದ್ಬಿಟ್ಟಿದ್ರೆ ನಮ್ಮ ಲೈಫ್ ಏನು ಅಂತ ಗೊತ್ತಾಗ್ತಿರಲಿಲ್ಲ. ಚಾನ್ಸೇ ಇಲ್ಲ, ನೋ ವೇ. ನಾನು ಇವತ್ತು ಮನೆ ನಡೆಸಬೇಕು ಅಂತ ಹೇಳಿದ್ರೆ ನನಗೆ ಆ ನೋವು ನನಗೆ ಗೊತ್ತು. ನಗು ಅನ್ನೋದು ಎಲ್ಲರ ಲೈಫಲ್ಲಿ ನನ್ನ ಮೇಲೆ ಆಣೆ ಇಟ್ಟು ಅದಿವತ್ತೇ ಅವ್ರ ಮಗನ ಉಳಿಸ್ಕೊಂಡು ಹೋಗ್ತಾರೆ ಅಷ್ಟೇ. ಅವ್ರು ಅವತ್ತಪ್ಪ ಸಂಪಾದನೆ ಮಾಡಿದ ಒಂದು ಯಾಕಂದ್ರೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸತ್ತಾಗ ನಾವೇನು ಎತ್ಕೊಂಡು ಹೋಗಲ್ಲ ಅಂತ ಹೇಳಿದ್ರೆ ಸತ್ತಾಗ ನಾವೇನು ಎತ್ಕೊಂಡು ಹೋಗಲ್ಲ. ತಲೆ ಕಟ್ಸ್ಕೊಂಡ್ಬಿಡು. ನಾವು ದುಡ್ಡು ಸಂಪಾದನೆ ಮಾಡ್ತೀವಿ. ಇವಾಗ ನನ್ನ ಸಂಪಾದನೆ ಇವಾಗ ನಂಗೆ 10,000 ಕೊಟ್ರೆ ಆಚೆ ಹೋಗೋಷ್ಟು ನಾನು ಕರ್ಸ್ಕೊಂಡಿರ್ತೀನಿ. ಕೇಳಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇದ್ದಾರೆ. ಅಂದ್ರೆ ಒಂದು ಬಳಗ, ಚಿಕ್ಕ ಬಳಗ ಆದ್ರೂ ನನಗೆ ಆತರ ಒಂದು ಫ್ರೆಂಡ್ಸ್ ಇದ್ದಾರೆ. ಕಾಸು ಅನ್ನೋದು ಎಲ್ಗೂ ಬರಲ್ಲ ನಮ್ಗೆ ಎಲ್ಲೂ. ನನಗಂತೂ ಈ ಜೀವನವೇ ಬೇಸರ